ಕಲಾ ಸಂಗಮದ ಶಿವದೂತ ಗುಳಿಗೆ ನಾಟಕದ ಬೊಕ್ಕ ಕಲಾ ಸಂಗಮ ವಾ ನಾಟಕ ಕೂರ್ಕೊಂಡು ಮಾತ್ರ ನಿರೀಕ್ಷೆ ಇಂಕಲ್ನ ಪ್ರೇಕ್ಷಕರ ಮಸ್ತ್ ಇರ್ತದೆ. ಐದು ఒక ಪೌರಾಣಿಕ ನಾಟಕ ಕೊರುವೇರು ಎನ್ನಿತಿ ನಕುಲ್ಲ ಸಾಮಾಜಿಕ ಕೊರಪದ ನಕುಲ್ಲ ಬಟ್ ಪೌರಾಣಿಕ ನಾಟಕ ಅವರ ಕೋರಿ ಬೊಕ್ಕ ಎಂಕಲ್ ಒಂಜಿ ಏಕತಾನತೆಗೆ ಒಂದು ಶರಣಾಗುವುದಿಲ್ಲ ನೆಗೂ ದುಡ್ಡು ಸಲ ಬರೋದಿಲ್ಲ ಒಂದು ಸಲ ಮಲ್ತಿನೇನು ಕೂಡ ಮಲ್ತರ ಇಜ್ಜು ಅಂತ ಈ ದೃಷ್ಟಿಲಿ ಒಂಜಿ ಚಾರಿತ್ರಿಕ ನಾಟಕ ಮಲ್ಪಡುವಂತ ನಿರ್ಧಾರ ಅಂತ ಶಶಿರಾಜ್ ರಾವ್ ಕಾವೂರು ಮೇರೆ ಬರೆದಿನ ರತ್ನವರ್ಮ ಹೆಗಡೆ ಪ್ರಶಸ್ತಿ ಎತ್ತೊಂದಿನ ಛತ್ರಪತಿ ಶಿವಾಜಿ ನಾಟಕನ ಆಯ್ಕೆ ಮಾಡ್ತಾರೆ. ಸುಮಾರು ತಿಂಗಳ ಕೆಲಸ ಆಟ ಶಶಿರಾಜ್ ರಾವ್ ಕಾವೂರು ಹೆಡ್ಡೆ ಸಂಭಾಷಣೆ ಬರೀತಾರೆ. ಡೈಲಾಗ್ ಓರಿಯೆಂಟೆಡ್ ನಾಟಕ ಒಂದು ಪಾತ್ರ ಪ್ರೀತೇಶ್ ಮತ್ತೊಂದು ಇತ್ತೆ ಶಿವದೂತ ಗುಳಿಗೆ ಮತ್ತೊಂದಿನ ಸ್ವರಾಶಕ್ತಿ ಅಂತ ಸಿನಿಮಾಡು ಬಿಸಿ ಇದ್ದಿನದವರ ಅವರ ಪಾತ್ರನು ಸುಮಾರು ಕೊಂಚ ಮೂಜಿ ತಿಂಗಳು ದಿವಸ ಸುಮಾರು ಎಲ್ಪ ಶೋ ಪ್ರೀತೇಶ್ ಆ ಜಾಗನ ದಿಂಜಾದೆ ಶಶಿರಾಜ್ ರಾವ್ ಕಾವೂರು ನಿಕ್ಲೆ ಗುರ್ತೊಂಡು ಎ.ಕೆ. ವಿಜಯ್ ಕೋಕಿಲ ಈ ಸಲ ಎ.ಕೆ. ವಿಜಯ್ ಕೋಕಿಲ ಮಣಿಕಾಂತ್ ಕದ್ರಿಗೆ ಮ್ಯೂಸಿಕ್ ಹಸ್ತಾಂತರ ಮಾಡಿದೆ. 25 ವರ್ಷದ ಮೂರ ನಾಟಕಗಳಾರೆ ಸಂಗೀತ ನಿರ್ದೇಶನ ಮಾಡಿದೆ. ನಾನು ಮಲ್ಲ ಜವಾಬ್ದಾರಿ ನೆಟ್ಟಿದ್ದು ತೊಂದೆ ಒಂದು ಚಾಲೆಂಜ್ ವರ್ಕ್ ಒಂದು ವಸ್ತ್ರಾಲಂಕಾರ ಪೌರಾಣಿಕ ನಾಟಕಕ್ಕೆ ಸಾಮಾಜಿಕ ನಾಟಕಕ್ಕೆ ಹೆಚ್ಚ ವಸ್ತ್ರಾಲಂಕಾರ ಮಾಡ್ಕೊಂಡು ನಡಕೊಂಡಾಗಿ ಕ್ಷಮೆ ಇರ್ತದೆ. ಚಾರಿತ್ರಿಕ ನಾಟಕಕ್ಕೂ ವಸ್ತ್ರಾಲಂಕಾರ ಮಾಡ್ಕೊಂಡು ಒಂದು ಮಲ್ಲ ಚಾಲೆಂಜ್ ಆರ್ಲ ನನ್ನ ಮಗಲು 2 ಜನ ಸೇರಿದೆ ಐಕೆ ನೀವೇ ಪಾಡ್ದಿದ್ದಾರೆ ಎಂಟ ಖಾಲಿ ಕೇನೋದಿದ್ದೀರ ಆದರೆ ನೆಕ್ ಕೊಡ್ತೀನ ಪರಿಕರಗಳು ಮಸ್ತ್ ಉಂಟು. ರಂಗ ಪರಿಕರ ಶಿವದೂತ ಗುಳಿಗೆ ಜಾಸ್ತಿ ಉಂಟು ಐಟಮ್ಸ್ ಕೂಡ ಕಡಗ ಅವಾರ್ಡು ವಾಕ್ನಕ್ ಅವಾರ್ಡು ಒಂದೊಂದು ಪೇಟ ಅವಾರ್ಡು ಪ್ರತಿ ಊರಿಯಲ್ಲ ಅವನು ಗೂಗಲ್ ಸರ್ಚ್ ಮಾಡ್ತಿದ್ದು ತೂದು ಐದಕ್ಕೆ ತಕ್ಕ ಬರೋ 2 ಜನ ಸೇರಿದು ಮಾಡಿದ್ರು. ಮಣಿಕಾಂತ್ ಕದ್ರಿ ಅದ್ಭುತ ಮ್ಯೂಸಿಕ್ ಮಾಡಿದ್ರು. ಮುಜೆ ಪದ್ಯ ಬರ್ಬೋದು ಒಂಜಿ ಟೈಟಲ್ ಸಾಂಗ್ ಬರ್ಬೋದು ಒಂಜಿ ಲಾಸ್ಟ್ ಒಂಜಿ ಪಟ್ಟಾಭಿಷೇಕದ ಒಂದು ಗ್ರೂಪ್ ಸಾಂಗ್ ಬರ್ಬೋದು. ಆ ಗ್ರೂಪ್ ಸಾಂಗನ್ನು ಪಟ್ಲ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ರು ರವೀಂದ್ರ ಪ್ರಭು ಮೈಮ್ ರಾಮದಾಸ್ ಇಂಚ ಪಕ್ಕ ಸುಮಾರು ಕೋರಸ್ ಬರೋಣ ಟಾಕಲ್ ಮಾಡ್ತೇವೆ. ನಾನು ಪಂಡ್ತಿನಿಟ್ಟು ಒಂಜಿ ಕೆಲಸ ಮಾತ್ರ ಮಲ್ತಾರೆ ಆತಿಜೆ ಐದು ಕ್ಷಮಕ್ಕೆ ಇರೋದಿಲ್ಲ ಕೈಲಾಸ್ ಕೇಂದ್ರಿಟ್ಟು ಟೈಟಲ್ ಸಾಂಗ್ ಪನೋಡಿರ್ತದೆ. ನಿಮಗೆ ಸುಮಾರು ದಿನದ ವಿಚಾರ ಡೇಟ್ ತಿಕ್ಕಂದೆ ಲಾಸ್ಟ್ಗೆ ಅವು ಕೈ ತತ್ತುಕೊಂಡು ನನ್ನ ಪ್ರಯತ್ನ ಮಾಡ್ಕೊ ಒಂದು 2-3 ಶೋಗೆ ಆ ವಾಯ್ಸ್ ಉಪ್ಪಂತೆ ಎಲ್ಲ ಒಂದು ಫೈನಲ್ ಒಂಜಿ ಉಂಟು ಆ ಪಿರಿಯಡ್ ಆಟಲ್ಲ ಮಾಸ್ಟರಿಂಗ್ ಆನಾಗ ಲೇಟ್ ಆವು ಬಟ್ ಇತ್ತೆ ಮಣಿಕಾಂತ್ ಕದಿನ ವಾಯ್ಸ್ ಟೈಟಲ್ ಸಾಂಗ್ ಬರೋದುಂಟು. ಅಂಚನೆ ನೆಟ್ ದುಂಬದ ಎಂಕಲ ಕಲಾವಿದರು ಶಿವದೂತ ಗುಳಿಗೆ ದಿನಕ್ಕೂ ಪೂರ ಅಭಿನಯ ಮಾಡೋದಿಲ್ಲ. ಚಿ ರಮೇಶ್ ಕಲ್ಲಡ್ಕ, ಪ್ರೀತೇಶ್ ಕೊಳಲ್ಬಾಗ್, ರೂಪಶ್ರೀ ವರ್ಕಾಡಿ, ರಜಿತ್ ಕದ್ರಿ, ನಿತೇಶ್ ಪೂಜಾರಿ, ಜಯರಾಮಾಚಾರ್ಯ ಪೂರ ಮಸ್ತ್ ಪದ್ಯ ಮಕ್ಕಳು ಆ್ಯಕ್ಟ್ ಮಾಡೋದಿಲ್ಲ. ಶಿವದೂತ ಗುಳಿಗೆ ಇತ್ತಿನ ಹಿಡಿದು ಒಂದು 5 ಜನ ಎಕ್ಸ್ಟ್ರಾ ಈ ಡ್ರಾಮಾಗೆ ಬರ್ತಾರೆ. ಅಂಚನೆ ಕೇಶಾಲಂಕಾರ ಬಾಂಬೆದ ಮಂಜುನಾಥ್ ಶೆಟ್ಟಿಗಾರ ಮಾಡಿದ್ದಾರೆ. ಫಿಲ್ಮ್ ಪೂರ ಅಲ್ತ ಛತ್ರಪತಿ ಶಿವಾಜಿ ನಾಟಕಲಿಗೆ ಆರೆ ಕೇಶಾಲಂಕಾರ ಮಾಡಿದ್ರು ಆರು ಮಾಡಿದ್ರು. ಪುರಂದರ್ ನಾಗನ ಒಳಚಿಲ್ ಮಾಡ್ಕೊಡೋರು ಈಗ ಕಲಾ ಸಂಗಮದ ರೆಗ್ಯುಲರ್ ಮೇಕಪ್ ಮಾಡಿದ್ರು. ಅದಕ್ಕೆ ಮಂಜುನಾಥ್ ಒಂಚೂರು ಸಾಕಾರ ಎಲ್ಲ ಕೊಡ್ತೇವೆ. ರಂಗವಿನ್ಯಾಸ ಮತ್ತು ಕೇರಳದ ಸುನಿಮಾಳ ಮಲ್ಲ ಡಿಸೈನರ್ ಆರು ಸುನಿಮಾಳ ಪಕ್ಕ ಸನ್ನಿ ಅಂಗಮಾಲಿ ಮಂಡಕ್ಕೂ 2 ಜನ ಸ್ಕ್ರೀನ್ದ ವರ್ಕ್ ಆಗ್ತದೆ. ನೆಟ್ ಒಂಚೂರು ಶಿವದೂತ ಗುಳಿಗೆದ ಪ್ಯಾಟರ್ನ್ ರಿಟರ್ನ್ ಇಜ್ಜು ನೆಟ್ ಒಂದು ಬೇರೆ ರೀತಿದ ಒಂದು 3D ಎಫೆಕ್ಟ್ ಬರ್ಕೊಂಡು ಅಂಚಿನ ಒಂದು ಸ್ಕ್ರೀನ್ ಮಲ್ದ ಆಯ್ತು ಲೈಟ್ಸ್ ಇಜ್ಜಿನ ಕತ್ತಲಿನ ಪೂರ ಕಡೆ ತಿಕ್ಕಿದ್ರೆ ನಾವು ಎಫೆಕ್ಟ್ ತಿಕ್ಕು ಅಂಚಿನ ಚಂದ್ರಶೇಖರ್ ಶಿವಮಠರ್ ಅಪ್ಪು ವಿಪಿನ್ ಆರ್ಟ್ಸ್ ಬಂದ ರಂಗ ಪರಿಕರ ಪೂರ ತಯಾರು ಮಾಡಿದ್ರು. ಏಪಲದಕ್ಕೆ ನಾನು ನಮಗೆ ಚಂದ್ರಕುಮಾರ್ ಬಡಿಯಾಲ್ ತಂಡದ ನಿರ್ವಹಣೆ ರಾಜೇಶ್ ಕುಟ್ಲ ಇದಕ್ಕೆ ಸಹಕಾರ ಕೊಡ್ತೇವೆ. ಗೀತಾ ಸಾಹಿತ್ಯ ಬರೆದು ಕಾಂತಾರದ ಸಿಂಗಾರ ಸಿರಿಯ ಪದ್ಯ ಬರೆದಿನ ಪ್ರಮೋದ್ ಮರವಂತೆ ಒಂದು ಪದ್ಯ ಬರೆದಿದ್ದಾರೆ. ಶಶಿರಾಜ್ ಕಾವೂರು ಒಂದು ಪದ್ಯ ಬರೆದಿದ್ದಾರೆ. ಗುರುರಾಜ್ ಜಂಬಿ ಸಾಯಿರಾಮ್ ಸ್ಟುಡಿಯೋಸ್ದಾರು ಇನ್ನೆಲ್ಲ ಸಂಗೀತ ಎ.ಕೆ. ವಿಜಯದ ಸಹಕಾರ ಕೊಡ್ತೇವೆ. ಕಂಠದಾನ ಕಲಾವಿದರು ಮತ್ತು ಶಿವಾಜಿದ ಒಂದು ಕೇಂದ್ರ ಬಿಂದು ಪಾತ್ರ ಶಿವಾಜಿ ಐದು ಸ್ವರ ಹೆಂಗು ಸಾಧಾರಣ ನಾಡ್ದು ಅವು ಸಾಕಾದ ಅವು ಪೆಂಡಿಂಗ್ ಇದ್ದ ಲಾಸ್ಟ್ ರೆಕಾರ್ಡ್ ಆಯ್ನೆ ಲಾಸ್ಟ್ಗೆ ನನ್ನ ಮನಸ್ಸಿಗೆ ಗೊತ್ತಿನ ಸ್ವರ ಪೃಥ್ವಿ ಅಂಬರು ಇತ್ತೆ ನಮ್ಮ ತುಳು ಇಂಡಸ್ಟ್ರಿ ಒಂದು ಎಟ್ಟೆ ವಾಯ್ಸ್ ಇತ್ತಿನ ಒಂದು ಹೀರೋ ಅಂದ್ರೆ ಅವು ಪೃಥ್ವಿ ಅಂಬರು. ಸುಮಾರು ತುಳು ಸಿನಿಮಾದ ನಾಯಕ ನಟರಿಗಾರು ಸ್ವರ ಕೊಡ್ತೇವೆ ದುಂಬು ಇತ್ತೆ ಕನ್ನಡ ಇಂಡಸ್ಟ್ರಿ ಬ್ಯುಸಿ ಉಳ್ಳೆ ಆದ್ರೆ ಅದನ್ನ ಬ್ಯುಸಿ ಇದ್ದ ನಡುಟು ಶೂಟಿಂಗ್ ಮಧ್ಯೋಡು ಶಿವಾಜಿಗಿನ ಸ್ವರವನ್ನು ಪ್ರತಿಯೊಬ್ಬರು ಕೊಡ್ತೇನೆ. ಅವತ್ತೆ 3 ರೆಕಾರ್ಡಿಂಗ್ ಮತ್ತು ಬ್ಯಾಂಗ್ಳೂರು ಮತ್ತು ಅದನ್ನ
ಸಮಯಕ್ಕೆ ಹೊಂದಾಣಿಕೆ ಮತ್ತು ಅವು ಈ ಡ್ರಾಮಾದ ಮಲ್ಲ ಪ್ಲಸ್ ಪಾಯಿಂಟ್. ಜೊತೆಗೆ ನವೀನ್ ಡಿ ಪಾಟೀಲ್ ಕಾಮಿಡಿ ಒಂದಿನ ನಿಕಲ್ ಪೂರ ಕೇಳ್ತಾರೆ. ಬಟ್ ನೆಟ್ ಛತ್ರಪತಿ ಶಿವಾಜಿನ ಗುರು ದಾದಾಜಿನ ಪಾತ್ರವು ನವೀನ್ ಡಿ ಪಾಟೀಲ್ ಸ್ವರ ಕೊಡ್ತೇವೆ. ನಾವು ನಮ್ದೇ ಜ್ಞಾಪಕ ನವೀನ್ ಡಿ ಪಾಟೀಲ್ ಆತ ಗಂಭೀರವಾದ ಸ್ವರ ಕೊಡ್ತೇವೆ. ಬಕ್ಕ ಏಪಳದಲ್ಲಿ ಕನೆಕ್ಟ್ ಓಲ್ಡ್ ಟೀಮ್ ಗೋಪಿನಾಥ್ ಭಟ್, ಯುವ ಶೆಟ್ಟಿ ತೋಡ ದಸ್ಕತ್ ನೆಗೆಟಿವ್ ಮೇನ್ ಕ್ಯಾರೆಕ್ಟರ್ ಮಾತಿನಾರು ಔರಂಗಜೇಬ್ ಸ್ವರ ಕೊಡ್ತೇವೆ. ಚೇತನ್ ದೈಮಾಣಿ, ಚಂದ್ರ ಸೋಡಾಲು, ನಾಗರಾಜ್ ವರ್ಕಾಡಿ, ಸುನೀಲ್ ಪಲ್ಲ ಮಜಲು, ಪ್ರಾರ್ಥನಾ ಸಿದ್ದನಂದ ಅತ್ತೆಪಾಡಿ, ಚಾಪರ್ಕ ತಂಡದ ಸದಾಶಿವ ಅಮೀನೊಂಜಿ ಪಾತ್ರಗಳು ಸ್ವರ ಕೊಡ್ತೇವೆ. ಪ್ರಿಯ ಹರೀಶ್, ನವೀನ್ ಶೆಟ್ಟಿ ಅವರಿಗೆ ಅಂಜನೆ ಮಾಸ್ಟರ್ ಹರೀಶ್ ಅವರು ಕೂಡ ಮಕ್ಕಳು ಕೂಡ ಸ್ವರ ಕೊಡ್ತೇವೆ. ಈಗ ಗೊತ್ತು ಒರಿಯಂದೂರಿ ಅಸಲು ಹಿಡಿದ ಭಕ್ತ ನಮ್ಮ ಡಿಸೈನರ್ ದೇವಿ ಡಿಸೈನ್ ಮಸ್ತ್ ತುಳು ಇಂಡಸ್ಟ್ರಿ ಬಿಸಿ ಆಗ್ತಿತ್ತು. ಕಾರಣ 6ನೇ ಡಿಸೈನ್ ಮಾಡಿದ್ದಾರೆ. ಈ ನಾಟಕ ವಿಶೇಷವಾದ ಮಾಡ ಇನಿ ದೇವದಾಸ್ ಕಾಪಿ ಕಾರ್ಡ್ ಪದ್ಯ ಬಂದಿದೆ. ಯಕ್ಷಧ್ರುವ ಸತೀಶ್ ಪಟ್ಲ ಒಂದು ಮಾಡಿದ್ರೆ ದೇವದಾಸ್ ಕಾಪಿ ಕಾರ್ಡ್ ಒಂದು ಪ್ಯಾಥೋ ಸಾಂಗ್ ಎಡ್ಡೆ ಬಂದಿದೆ. ಇಲ್ಲಿ ರೆಕಾರ್ಡ್ ಆದವು ಎಲ್ಲ ಮಾಸ್ಟರಿಂಗ್ ಅದು ಬರೋದು. ಇಲ್ಲಿ ಹೆಚ್ಚಿನದು ನೋಡ ಛತ್ರಪತಿ ಶಿವಾಜಿ ಮಹಾರಾಜ ಬೇದ ಧರ್ಮ ಅಟ್ಯಾಕ್ ಮಾಡ್ಕೋರು ಅಂಚೆ ಹೆಚ್ಚು ಮಾಡ್ಕೊಂಡು ಫೇಸ್ಬುಕ್ ನೆಟ್ ಬರೋದು ಕೂತುಪ್ಪ ಅಂಚೆ ಅದು ಯಾರು ಈ ಕಥೆ ನಾಯಕ ಮದಿನ ತಪ್ಪು ಮಕ್ಕಳ ಅಭಿಪ್ರಾಯ ಒಂದು ರೇಟ್ ವ್ಯಕ್ತ ಆದನು. ಹೆಂಗೆ ಗೊತ್ತಿದ್ದಿಲ್ಲಕ ಇಂಕೊಂಡು ಸ್ಟಡಿ ಮಾಡ್ತಿಲ್ಲಕ ಶಿವಾಜಿ ಮಹಾರಾಜ ಏಪಲ ಭಾಷೆಗೋಸ್ಕರ ಹೋರಾಟ ಮಾಡ್ತಿದ್ದೀರಿ. ಹಿಂದೂ ಧರ್ಮವನ್ನು ಒರಿಪಾಯಿರ ಹೋರಾಟ ಮಾಡ್ತಿದ್ರು. ಬೇದ ಧರ್ಮವು ನಾಶ ಮಾಡ್ಬಿಡೋದಾರೆ ಏಪಲ ಮಾಡ್ತಿದ್ದೀರಿ. ಈ ನಾಟಕದ ಕಥೆ ಕಲ್ಪಲ್ಪವು ಶಿಷ್ಯರ್ಕ ಅವರು ಹೆಡ್ಡೆ ಸನ್ನಿವೇಶದಲ್ಲಿ ಹಿಡ್ಕೊಂಡು ಕೊಡ್ತೇವೆ. ಆರು ತಾನೋಜಿ ಗೌಡ, ಅಬಾಜಿ ಗೌಡ, ಬಾಜಿ ಪಾಲಸ್ಕರ್ ಗೌಡ ಆರು ಪಂಪಿಡಿ ಹೊಂಚೆ ನಮ್ಮ ಆಡಳಿತದ ಬೇತೆ ಧರ್ಮಕ್ಕೂ ತೊಂದರೆ ಆಗಿರಬಲ್ಲಿ, ಬೇತೆ ಧರ್ಮದ ಆಚರಣೆಗೆ ತೊಂದರೆ ಆಗಿರಬಲ್ಲಿ ಒಂಜಿ ಕಡೆ ಬಂದಿರ ಪೂರ ಧರ್ಮದ ಒಂಜೂನ್ ಅಕ್ಲಿಗೆ ಪ್ರಥಮ ಸ್ಥಾನ ಏನು ಆಡಳಿತ ತಿಕ್ಕೊಡುವ ಅಂಚಿನ ಒಂದು ಸನ್ನಿವೇಶ ಬರ್ಕೊಂಡು ಶಾನಬಾನು ಮಾಡ್ಕೊಂಡು ಕೊನೆಲ್ಲ ರಕ್ಷಣೆ ಹೋಗ್ಬೇಕು. ಅಂಚಿನ ಒಂದು ಸನ್ನಿವೇಶ ಬರ್ಕೊಂಡು ಅಂಚಿನ ಔರಂಗಜೇಬನ ಅಲ್ಪಡ್ತಾರೆ ಹುಟ್ಬೋದ ಕನ್ನಡ ಔರಂಗಜೇಬನ ಮಗಲೇ ಜೀನಂತ ಅವರಿಗೆ ಸಹಾಯ ಮಾಡ್ಬೇಕು. ಅವೆಲ್ಲ ನಾಪೇಟಾರು ಮಾಡ್ತಾರೆ. ಅಂಚೆದಾರ ಸರ್ವ ಧರ್ಮದ ಜನಕಲ ಪ್ರೀತಿನ ಗೆದ್ದದು ಮಾತಿದ್ದಾರೆ. ಬಟ್ ಇಲ್ಲಿ ನಾನು ನೋಡಿ ಇತಿಹಾಸ ಒಂದು ಉಲ್ಟಾ ಅದನ್ನು ಶಿವಾಜಿ ಮಹಾರಾಜ ಬೇದ ಧರ್ಮ ತೊಂದರೆ ಮಂದಿರ ಮಾಡ್ಕೊನ ಆರು ದರೋಡೆ ಕೋರೆ ದಾಳಿ ಕೋರೆ ಮಾಡ್ಕೊಂಡಾಗ ಒಂದು ರೀತಿಯ ಅಭಿಪ್ರಾಯ ವ್ಯಕ್ತ ಆದನು. ಆಡ ಐಕ್ಯಗಳು ಉತ್ತರ ಕೊಡ್ಬೋದು. ನಾಟಕ ಇಟ್ಟು ಸಮರ್ಪಕವಾಗಿ ಉತ್ತರ ತಿಕ್ಕೊಂಡು ಪೌರಾಣಿಕ ನಾಟಕಗಳನ್ನು ಮಲ್ಕೋನ ಮಸ್ತ್ ಚಾರಿತ್ರಿಕದಂತ ಕಷ್ಟ ಐತಿ ಒಂದು ಸುಲಭ. ಬಟ್ ಚಾರಿತ್ರಿಕ ನಾಟಕ ಮಲ್ಲ ಚಾಲೆಂಜ್. ಆ ಚಾಲೆಂಜ್ ನೀವು ಸವಾಲು ಆಗ್ತಿತ್ತು ಅಂತ ಮಸ್ತ್ ಶ್ರಮದ ತೊಂದರೆ ಕಲಾವಿದರು ಮಸ್ತ್ ಎಡ್ಡೆ ಲಿಪ್ಸಿಂಗ್ ಅವಾರ್ಡ್ ಪ್ರತಿಯೊಂದು ಅಭಿನಯ ಎಡ್ಡೆ ಮಸ್ತ್ ತಿಂಗಳ ಕಷ್ಟ ಬಂತು ಮಲ್ತಿದೆ. ನಾನು ಒಬ್ಬರು ಪ್ರೇಕ್ಷಕರಿಗೆ ಕೊಟ್ಟಿನ ಪ್ರೇಕ್ಷಕರ ಮನಸ್ಸನ್ನು ಗೆದ್ದು ಅಂದರೆ ಧೈರ್ಯ ಮಾಡು. ರಂಗಭೂಮಿಯಲ್ಲಿ ಒಂದು ದಾಖಲಾಗಿ ಏನೇನಂದು ಮಾಡ ನಾಟಕ ಪ್ರದರ್ಶನ ಆವಂದೇನೆ 82 ಪ್ರದರ್ಶನ ಐತೆ ಬುಕ್ಕಿಂಗ್ ಆದ 82 ಆನಂಗ ಮರೆಯಲ್ಲ ಬರ್ಬೋದು. ಬಟ್ ನೋಡಿ ಗುಡಿಗೆ ಡ್ರಾಮಾ ಐತಿ ಹಿಡಿದವಳ ಬಗ್ಗ 2026 ನಾಟಕ ಇತ್ತೆ ಬುಕ್ ಆವ ನೋಡಿ ಛತ್ರಪತಿ ಶಿವಾಜಿಲ ಗುಡಿಗೆ ಡ್ರಾಮಾ ಆಗಸ್ಟ್ ಬುಕ್ಕ ತೀರ ಸ್ಟಾರ್ಟ್ ಆಗ ಒಂದು ವೇಳೆ ಮರೆಯಲ್ಲ ಬರ್ಬೋದು. 100 ಕ್ರಾಸ್ ಆದೊಂದು ಮಲ್ಲ ಕುಡೊಂದು ಮಲ್ಲ ದಾಖಲೆ ಆದ 80 ಮಲ್ಲ ದಾಖಲೆ ಪ್ರಯೋಗ ಪೀರಿಯಡ್ ಇದನ್ನೇ ಬಂದು ನಾನು ಶಿಶಿರಚಕ ಅವರು ಬಂದಿದ್ದೆ. ವಿಜಯಣ್ಣ ತುಂಬ ಆಲ್ಮೋಸ್ಟ್ ಹೇಳಿದ್ದಾರೆ. ನನ್ನ ಮನಸ್ಸಲ್ಲಿದ್ದ ಕೆಲವು ವಿಷಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ತಿದ್ದೇನೆ. ಇವತ್ತು ಶಿವಾಜಿ ನಾವು ಏನು ಪಾಠದಲ್ಲಿ ಕಲಿತಿದ್ದೇವೆ ನಿಮಗೆಲ್ಲ ಗೊತ್ತಿರ್ಬೋದು. ಶಿವಾಜಿಯಿಂದ ಹೇಳಿದ ಕೂಡಲೇ ಶಿವಾಜಿ ಒಂದು ತೋರುಗಳಲ್ಲಿ ಒಂದು ದೊಡ್ಡ ಗುಡ್ಡೆಯನ್ನು ತೋರಿಸ್ತಾ ಇರ್ತಾರೆ. ಅಲ್ಲಿ ಒಂದು ಉಡ ಹೋಗ್ತಾ ಇರ್ತದೆ. ಆ ಉಡವನ್ನು ಹಿಡ್ಕೊಂಡು ಅದರ ಬಾಲಕ್ಕೆ ಹಗ್ಗ ಹಿಡ್ಕೊಂಡು ಹಗ್ಗ ಕಟ್ಟಿ ಆ ಹಗ್ಗದಲ್ಲಿ ಒಂದು 4-5 ಜನ ಸೈನಿಕರು ಒಂದು ಕೋಟೆಯನ್ನ ಹತ್ತುತ್ತಾ ಇರುವಂತಹ ಒಂದು ದೃಶ್ಯ ಪಾಠ ಪುಸ್ತಕದಲ್ಲಿ ನಾವು ನೋಡಿದ್ದೇವೆ. ಶಿವಾಜಿ ಒಂದು ಕೋಟೆಯನ್ನು ಉಡದ ಮೂಲಕ ಹೋಗಿ ಗೆದ್ರು ಅನ್ನುವಂಥದ್ದನ್ನು ಮಾತ್ರ ಪಾಠದಲ್ಲಿ ನಮಗೆ ಕಲಿಸಿದೆ. ನಾನು ಈ ನಾಟಕ ಬರಲಿಕ್ಕೆ ಒಂದು ಗರಿಷ್ಠ 10 ಪುಸ್ತಕಗಳನ್ನು ರೆಫರ್ ಮಾಡಿದ್ದೇನೆ. ಈ 10 ಪುಸ್ತಕಗಳ ಮೂಲಕ ನನಗೆ ಸಿಕ್ಕಿದಂಥ ವಿಷಯಗಳನ್ನು 2 ಗಂಟೆಯಲ್ಲಿ ಇಳಿಸಬೇಕಿತ್ತು. ಬಹಳ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ನಿಜವಾದ ಇತಿಹಾಸವನ್ನ ನಮಗೆ ಸಣ್ಣದಿರುವಾಗ ಪಾಠ ಪುಸ್ತಕಗಳಲ್ಲಿ ಹೇಳಲಿಲ್ಲ. ಅದು ದೊಡ್ಡ ದುರಂತ. ಶಿವಾಜಿಯಷ್ಟು ದೊಡ್ಡ ಧರ್ಮ ಸಹಿಷ್ಣು ನಮ್ಮ ಭಾರತದ ಇತಿಹಾಸದಲ್ಲಿ ಯಾವ ರಾಜನೇ ಇರಲಿಲ್ಲ.
ಅದನ್ನು ನಾವಿವತ್ತು ಎಲ್ಲರೂ ಮನಗಾಣಬೇಕಾಗಿದೆ. ಆಮೇಲೆ ಈಗ ಇವರು ಹೇಳಿದರು ಭಾಷಾ ಸಾಮರಸ್ಯದ ಬಗ್ಗೆ. ನಾವು ಭಾಷೆ ಮತ್ತು ಜಾತಿ, ಮತ, ಧರ್ಮ ಇದರ ಗಡಿಯನ್ನು ಮೀರಿ ಹೋಗಬೇಕಾಗಿದೆ. ಹೌದು, ಅದು ಅಲ್ಲಲ್ಲಿ ನಮ್ಮ ನಾಟಕದಲ್ಲಿ ಬರ್ತದೆ. ಹಾಗಾಗಿ ಈ ನಾಟಕವನ್ನು ನೋಡಿದ ಮೇಲೆ ಯಾರು ಕೆಲವು ಇದರ ಬಗ್ಗೆ ಅಸಮಾಧಾನ ಮತ್ತೆ ಭಿನ್ನಾಭಿಪ್ರಾಯ ಎಲ್ಲ ತೋರಿಸ್ತಾ ಇದ್ದಾರೆ, ಮತಭೇದ ಮಾಡ್ತಾ ಇದ್ದಾರೆ, ಅವರು ನಾಟಕ ನೋಡಿದ ಮೇಲೆ ಇದನ್ನ ಅವರ ಅಭಿಪ್ರಾಯವನ್ನು ಬದಲಿಸಬಹುದು ಅನ್ನುವಂಥ ನನ್ನ ನಂಬಿಕೆ. ಆಮೇಲೆ ಒಂದು ಕೃತಿ ನಾವು ನಾಟಕ ಬರೆಯುವಾಗ ಒಂದು ಬೇರೆ ರೀತಿ ಇರ್ತದೆ. ನಾವೆಲ್ಲ ಸಣ್ಣದಿರುವಾಗಲೂ ಕೂಡ ನಾನು ಕಾಪಿಕಾಡ್ ತಂಡದಲ್ಲಿರುವಾಗಲೂ ಅಥವಾ ಕೊಡೆಯಲ್ ಬೈಲ್ರ ಬೇರೆ ಬೇರೆ ಸಿನಿಮಾಗಳಿಗೆ ಕಂಠದಾನಕ್ಕೆ ಹೋಗುವಾಗಲೂ ಅಥವಾ ಲಕುಮಿಯಲ್ಲಿ ನಾನು ಒಂದೆರಡು ಮೂರು ನಾಟಕಗಳಲ್ಲಿ ಹೋಗುವಾಗಲೂ ಎಲ್ಲ ತಂಡಗಳಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಅನುಭವ ಇದ್ದದ್ರಿಂದ ನಾನು ಸಣ್ಣದ್ರಿಂದಲೇ ಇವರ ನಾಟಕಗಳನ್ನೆಲ್ಲ ನೋಡಿ ಇವರ ನೆರಳಲ್ಲೇ ಹೋಗ್ತಾ ಇದ್ದದ್ರಿಂದ ಈ ನಾಟಕದ ಪ್ರೊಡಕ್ಷನ್ನ ಬಗ್ಗೆ ನನಗೆ ಬಹಳ ಕುತೂಹಲ ಇತ್ತು. ನಾವು ಕೃತಿಯಲ್ಲಿ ಏನು ಬರೀತೇವೆ ಅದು ರಂಗಕ್ಕೆ ಬರುವಾಗ ಯಾವ ರೀತಿಯಲ್ಲಿ ಅದು ಹೋಗ್ತದೆ ಅನ್ನುವಂಥ ಒಂದು ಕುತೂಹಲ ಇತ್ತು. ನಾನು 2-3 ರಿಹರ್ಸಲ್ಗೆ ಹೋದೆ. ರಿಹರ್ಸಲ್ಗೆ ಹೋಗುವಾಗ ಇವರು ನಿರ್ದೇಶನ ಮಾಡುವ ಶೈಲಿ ಮತ್ತು ಈ ಕಲಾವಿದರು ಅದಕ್ಕೆ ನೀಡುವಂತಹ ಬೆಂಬಲ ಹಾಗೆ ಸಹಕಾರ ಇದೆಲ್ಲ ಬಹಳ ವಿಶೇಷವಾಗಿ ನನಗೆ ಮೆಚ್ಚುಗೆ ಆಗಿದೆ. ಇನ್ನೊಂದು ಬಹಳ ಗಮನಾರ್ಹವಾದ ವಿಷಯ ನಾನು ಹೇಳಬೇಕು. ಪ್ರತಿ ಒಂದು ಸೀನನ್ನು ಕೂಡ ವಿಜಯಣ್ಣ ಪರ್ಸನಲ್ ಆಗಿ ಯಾವ ರೀತಿಯಲ್ಲಿ ಅದನ್ನು ರಂಗದಲ್ಲಿ ಬರುವಾಗ ಜನ ಅದನ್ನು ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನುವಂಥದ್ದನ್ನು ಬಹಳ ಗಮನದಲ್ಲಿ ಇಟ್ಕೊಂಡು ಅದು ಗೊತ್ತಲ್ಲದ ಹೊತ್ತಲ್ಲಿ ಮಧ್ಯರಾತ್ರಿ 12 ಗಂಟೆ ಆಗಿರ್ಬೋದು, ಬೆಳಿಗ್ಗೆ 5:30 ಆಗಿರ್ಬೋದು, ನನ್ನ ಮೊಬೈಲ್ ಸ್ವಿಚ್ ಆಫ್ ಇರ್ತದೆ. ಆದರೆ ನನಗೆ ಮಿಸ್ ಕಾಲ್ ನೋಡಿ ನಾನು ವಾಪಸ್ ಮಾಡ್ತಿದ್ದೆ. ಶೇಷಣ್ಣ, ಈ ಸೀನಲ್ಲಿ ಇಂಥದ್ದೊಂದು ಡೈಲಾಗ್ ನಮಗೆ ಬೇಕೇ ಬೇಕು. ಕಮರ್ಷಿಯಲ್ ನಾಟಕ ಆದದ್ರಿಂದ ನಾವು ಸ್ವಲ್ಪ ನವ್ಯ ರಂಗಭೂಮಿ ಹಿನ್ನೆಲೆಯಿಂದ ಬಂದದ್ರಿಂದ ನಮಗೆ ಕಮರ್ಷಿಯಲ್ ನಾಟಕದ ಟಚ್ ಅಷ್ಟು ಕಡಿಮೆ ಇದ್ದದ್ರಿಂದ ಈ ಸೀನಲ್ಲಿ ಇಂಥ ಒಂದು ಸಂಭಾಷಣೆ ಬೇಕೇ ಬೇಕು ಅನ್ನೋಂಥದ್ದನ್ನು ಅವರು ತಾಕೀತು ಮಾಡಿ ಅದನ್ನು ನನ್ನ ಹತ್ರ ಬರೆಸಿದ್ದಾರೆ. ಒಟ್ಟು ನಾಟಕ ಇವತ್ತು ರಿಹರ್ಸಲ್ ನೋಡಿ ಆದಮೇಲೆ ನಮಗೊಂದು ಬಹಳ ಒಂದು ಸಮಾಧಾನ ಆಗಿದೆ. ಇನ್ನು ಜನರು ಯಾವ ರೀತಿ ಅದನ್ನು ತುಂಬ ಜನ ನಿರೀಕ್ಷೆಯಲ್ಲಿದ್ದರೆ ಯಾವ ರೀತಿ ರಿಸೀವ್ ಮಾಡ್ತಾರೆ ಗೊತ್ತಿಲ್ಲ. ನಿಮ್ಮ ಬೆಂಬಲ ಸಹಕಾರ ಈ ನಾಟಕಕ್ಕೆ ಇರಲಿ ಅಂತ ನಾನು ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮಾತೃಗಳು ನಮಸ್ಕಾರ. ಶಿವಾಜಿ ಡ್ರಾಮಾಕ್ಕೆ ಮುಂಚೆ ಮಲ್ಲ ವೆಂಚರ್ ಶಿವಾಜಿ ಡ್ರಾಮಾ ಪಂಡ ವಿಜಯನ ಅದಕ್ಕೆ ಕೈ ಪಾಡ್ತೇವೆ. ಮಾತ್ರೆಲ್ಲ ನಮ್ಮ ಟೀಮ್ దగ్గర ಮಾತಾ ಸಪೋರ್ಟ್ ಕೊಡೋದು ಮಸ್ತ್ ಭಂಗ ಬರ್ತದೆ. ನಮ್ಮ ವರ್ಕ್ ಮಾಡೋದಿಲ್ಲ. ಮಾತಾ ಟೆಕ್ನಿಷಿಯನ್ ಆಗುತ್ತಾರೆ, ಮ್ಯೂಸಿಷಿಯನ್ ಆಗುತ್ತಾರೆ, ಆರ್ಟಿಸ್ಟ್ ಆಗುತ್ತಾರೆ. ಮಾತೆಲ್ಲ ಮಸ್ತ್ ಭಂಗ ಬರೋದಿಲ್ಲ. ಅದಕ್ಕೆಲ್ಲ ಮಾತೆಲ್ಲ ಸಪೋರ್ಟ್ ಇಂಷನ್ ಉಪ್ಪಾಗೆ ಇವತ್ತು ಶಿವಾಜಿ ಡ್ರಾಮಾನ ಒಂಜಿ ಸಾರತ್ತು ಐದು ಡಬ್ಬಲ್ ಒಂಜಿ ಶೋಸ್ ನಮ್ಮ ಗೆಂದದ ಬರೋಡು ಪನ್ಪುನಂಚಿನ ನಮ್ಮ ಆಶಯ ಅಂಚನೆ ಶಿವಾಜಿ ಪನ್ಪುನ ಒಂಚ ಮಲ್ಲ ವೆಂಚರ್ಗೂ ವಿಜಯನ ಕೈ ಪಾಡ್ತೇವೆ. ನಮ್ಮ ಮಾತನ್ನ ಸಪೋರ್ಟು ಅರ್ನಮಿತ್ತುಂಡು ಅರಿಗುಂಡು ಬಂದು ಏನು ಪನವಿಲ್ಲ. ಮಾತನ್ನ ಸಪೋರ್ಟ್ ಇಂಚನೆ ಉಪ್ಪಾಡು ಬಂದು ನನಗೆ ಏನಾಗ್ತದೆ. ಥ್ಯಾಂಕ್ ಯು. ಪ್ರೀತೇಶ್ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿ. ಹೌದು, ಪ್ರಿಪೇರ್ ತುಂಬಾ ಆಗಿದೆ ಮೇಡಮ್. ಯಾಕಂತ ಹೇಳಿದ್ರೆ ವಿಜಯನ ನನ್ನ ಹತ್ರ ಒಂದು ವಿಷಯ ಹೇಳಿದ್ರು. ಈ ಡ್ರಾಮಾದ ಬಗ್ಗೆ ಪ್ರಸ್ತಾಪ ಮಾಡಿದ ಮೇಲೆ ಪ್ರೀತೇಶ್, ಇನ್ನು ಮುಂದೆ ನೀವು ಶಿವದೂತ ಗುಳಿಗದಲ್ಲಿ ಮಾಡಿದಂತಹ ಶಿವನ ಪಾತ್ರ ಮತ್ತು ಗುಳಿಗನ ಪಾತ್ರ ನೀವು ಆ ಒಂದು ಸ್ಟೇಜ್ಗೆ ಮಾತ್ರ ಸೀಮಿತವಾಗಿಟ್ಟು ಬಾಕಿಯ ಎಲ್ಲ ಸಮಯದಲ್ಲೂ ಕೂಡ ನೀವು ಶಿವಾಜಿಯಾಗಿಯೇ ನೀವು ನಿಮ್ಮನ್ನು ನೀವು ಪ್ರೆಸೆಂಟೇಬಲ್ ಮಾಡಬೇಕು ಅಂತ ಹೇಳಿ. ಅಂದ್ರೆ ಶಿವಾಜಿಯನ್ನೇ ನೀವು ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ನೀವು ತಕೊಂಡು ಅದನ್ನು ಪ್ರತಿ ದಿನ ಅದಕ್ಕೆ ವರ್ಕ್ ಮಾಡ್ಬೇಕಂತ ಹೇಳಿ ಅವರು ನನಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು. ಸೊ ಅವರ ಹೇಳಿದಾಗಿನೇ ನಾನು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಹೋಗ್ತಾ ಇದ್ದೇನೆ. ಮತ್ತೆ ಶಿವಾಜಿ ಅನ್ನುವಂತಹ ಡ್ರಾಮಾ ತುಂಬಾನೇ ಒಳ್ಳೆ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. ಸೊ ಅದೇ ನಾನು ಹೇಳ್ತಾ ಇರೋದು, ಎಲ್ಲರೂ ಸಪೋರ್ಟ್ ಇದ್ರೆ ಶಿವಾಜಿ ಡ್ರಾಮಾ 1000 ಮೇಲೆ ಶೋಸ್ ಕೊಡುವ ನಾನು ನೋಡುವ ದೃಷ್ಟಿ ಅಂತ ಹೇಳಿದ್ರೆ ಹೇಗೆ ಹೇಳಿದ್ರಿ ನೀವು? ಅದಾಗಿಲ್ಲ ದೃಷ್ಟಿ ಅಂದ್ರೆ
ಹಾ. ಅವ್ರನ್ನ ದೇವ್ರ ತರ ನೋಡ್ತಾರೆ. ಹೌದು. ಆಗಿದ್ದಾಗ ಹ್ಮ್. ಇವರ ಪಾತ್ರ ಹ್ಮ್. ಮಾತ್ರಕ್ಕೆ ಇವರು ಅದರ ಒಳಗಡೆ ಹೋಗ್ತಾರೆ. ಹ್ಮ್. ಇವ್ರನ್ನ ನಾಳೆ ಹೊರಗಡೆ ನೋಡಿದಾಗ್ಲೂ ಅದೇ ರೀತಿ ಭಾವನೆಯಿಂದ ನೋಡ್ಬೋದು. ಹಾ. ಅದಕ್ಕೆ ನೀವು ಯಾವ ರೀತಿ Mentally ಮಹಾರಾಜರಿಗೆ prepared. ಯಾವ ರೀತಿ ಒಂದು ನಿಮಿಷ. ಮೇಡಮ್ ಒಳ್ಳೆ ಪ್ರಶ್ನೆ. ಮೇಡಮ್ ಈಗ ರಾಮಾಯಣದಲ್ಲಿ ಅರುಣ್ ಗೋವಿಲ್ ರಾಮನ ಪಾತ್ರ ಮಾಡಿದ್ರು, ಅದನ್ನೇ ನೀವು ರೆಫರ್ ಮಾಡಿದ್ದಾರೆ, ಗೊತ್ತಾಯ್ತು. ಒಂದು ಕಡೆಯಲ್ಲಿ ರಾಮಾಯಣದಲ್ಲಿ ರಾಮನ ಪಾತ್ರ ಅರುಣ್ ಗೋವಿಲ್ ಮಾಡಿದ ನಂತರ ಎಷ್ಟೋ ವರ್ಷಗಳವರೆಗೆ ಇತ್ತೀಚಿನವರೆಗೂ ಕೂಡ ಅವರನ್ನು ಸಾರ್ವಜನಿಕ ಸ್ಥಳದಲ್ಲಿ ನೋಡುವಾಗ ದೇವರಂತೆ ಅವರನ್ನು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಅವರು ಇವತ್ತಿನವರೆಗೂ ಕೂಡ ಎಲ್ಲೂ ಡ್ರಿಂಕ್ಸ್ ಮಾಡಲಿಲ್ಲ, ಎಲ್ಲೂ ಸಿಗರೆಟ್ ಸೇರಿಲ್ಲ, ಯಾವ ರೀತಿಯ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಮಾಡಬಾರದನ್ನು ಯಾವುದು ಮಾಡಲಿಲ್ಲ ಅವರು. ಅದು ನೀವು ಹೇಳಿದದೇ. ಹಾಗಾಗಿ ಹೇಗೆ ತಯಾರಿ ನಡೆಸಿದ್ದಾರೆ? ಅದೇ ಹೇಳಿದವರು, ಅದು ಅದಕ್ಕೆ ಬೇಕಾದ ಎಲ್ಲ ತಯಾರಿ ಮಾಡಿದ್ದಾರೆ. ಶಿವಾಜಿ ಪಾತ್ರವನ್ನ ಅವರ ಇದರಲ್ಲಿ ಒಳಗೆ ಅಳವಡಿಸಿಕೊಂಡು ಅದರಲ್ಲಿ ಪರಕಾಯ ಪ್ರವೇಶ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಒಂದೇನು ಗೊತ್ತಲ್ಲ, ಪ್ರೀತೇಶ್ ನಮ್ಮ ಟೀಮಲ್ಲಿ ಬೇರೆ ಕಲಾವಿದರಿಗಿಂತ ಒಂದು ಭಿನ್ನ, ಅವರಿಗೆ ಕೋಪ ಬರೋದಿಲ್ಲ. ಅವರಿಗೆ ಯಾರ ಹತ್ರ ಸಹ ಇಷ್ಟರವರೆಗೆ ಅವರು 5 ವರ್ಷ ಇದ್ದಾರೆ, ಯಾರ ಹತ್ರ ಜಗಳ ಮಾಡಿದ್ದಿಲ್ಲ, ಏನಿಲ್ಲ. ಅವರ ಪಾತ್ರ, ಅವರ ಕಾಸ್ಟ್ಯೂಮ್, ಅವರ ಮೇಕಪ್ ಅಷ್ಟರಲ್ಲೇ ಇರ್ತಾರೆ. ಆದ ಕಾರಣ ಒಂದು ಧೈರ್ಯ ಇದೆ, ದಾರಿ ತಪ್ಪಿ ಹೋಗ್ಲಿಕ್ಕೆ ಇಲ್ಲ ಅಂತ ಹೇಳಿ ಒಂದು ಧೈರ್ಯ ಇದೆ. ವಿಜಯನಗರ ಹೇಳಿ. ಇತ್ತ ನಮ್ಮ ಭಾಷೆ ಮರಾಠಿ ಬುಕ್ಕ ಕನ್ನಡಕ್ಕೆ ಜಾಯಿನ್ ಒಂದು ಆಲ್ರೆಡಿ ನಮ್ಮ ಹತ್ರ ಸೌತ್ ಇಂಡಿಯಾದಲ್ಲಿ ಇದ್ದಾಗ ಒಂದು ಬಣ್ಣ ಒಂದು ಕಟ್ಟದೆ ಹೌದು. ಕನ್ನಡಕ್ಕೂ ವೈಟ್ಲ ಸಪೋರ್ಟ್ ಬರ್ತದೆ. ಹ್ಮ್. ಇಂಚಿನ ಟೈಮಲ್ಲಿ ಇದೊಂದು ಸಾಂಗ್ ಕನ್ನಡ ಬಣ್ಣ, ಮರಾಠಿ ಎಲ್ಲ ಒಂದು ಮರಾಠಿ ಅಲ್ಪ ಒಂಜಿ ಸಂಭಾಷಣೆಯಲ್ಲಿ ಬರ್ಕೊಂಡು ಏಕಲ್ಲ ಸ್ಟೇಜ್ ಇಮೇಟ್ ಕನ್ನಡದ ಬಾವುಟ ಒಪ್ಕೊಂಡು, ಆಮೇಲೆ ತುಳುದ ಬಾವುಟ ಒಪ್ಕೊಂಡು, ನಡುಟು ಬ್ಯಾರಿಕೇಡ್ ಪೂರ ಭಗವದ್ವಜ ಒಪ್ಕೊಂಡು ಮರಾಠಿ ಜಾಸ್ತಿ ಇಚ್ಚಿ ಮರಾಠಿ ಲ್ಯಾಂಗ್ವೇಜ್ ಇಚ್ಚಿ ಒಂಜಿ ಎಲ್ಲಿಲ್ಲ ಒಂಜಿ ಶಬ್ದಗಳು ಅವು ಕೊಡ್ತಾ ಇದ್ದಲ್ಲ. ಒಂಜಿ ನೆನಪುಗ ಫೋರ್ಸ್ ಆಯ್ಕೆ ತುಳುಕು ಬರ್ತನಾಗ ಬಲ ತಿಕ್ಕು ಜಾಯ್ಕ ಆ ವರ್ಡ್ಸ್ಗೆ ಬರ ಮಂಜೆ ಔರಂಗಜೇಬ ಮುಕುಲ್ಪುರ ಮಾತನ್ನ ಒಂಜಿ ಹಿಂದಿಲ ಮಿಕ್ಸ್ ಆಗೋದಾಯ್ತು. ಶಶಿರಾಜನಿಗೆ ಇದು ನಾಟಕ ಬರೆನಾಗ 10 ಪುಸ್ತಕನ ರೆಫರ್ ಮಾಡ್ತಾನೆ. ಈ 10 ಪುಸ್ತಕಲಿದೆ ಕಾಲ್ಪನಿಕ ಅಂಶ ಇತ್ತಂದ ಅತ್ತು ಜೆನ್ಯೂನ್ ಆತ ನಡತನ ವಿಷಯನೇ ಬರೆಯನೇನೆ ಪಿಕ್ ಮಾಡ್ತದೆ ಈ ನಾಟಕಕ್ಕೆ. ಖಂಡಿತ ಒಂಜಿ ಇತ್ತ ಪೌರಾಣಿಕ ಲಾಸ್ಟ್ ಟೈಮ್ ಯಾನ್ ಪರಶುರಾಮ ನಾಟಕ ಬರೆದಿದ್ದೆ. ಪರಶುರಾಮ ನಾಟಕ ಜೀವನ್ ರಾಮ್ ಸುಳ್ಳಿಗೆ ಬೋಡದೆ ಅಕ್ನ ಯಕ್ಷರಂಗಾಯಣ ಬೋಡದೆ ನಾಟಕ ಬರೆದಿ ಐಕೊಂಜಿ ಅಂತ ಪುಸ್ತಕ ಅಂತ ರೆಫರ್ ಮಾಡ್ಕೊಂಡಾಗ ಒಂಜೊಂಜಿ ಕಟ್ಟು ಒಂಜೊಂಜಿ ಕತೆ ಉಂಟು. ಪೌರಾಣಿಕ ಅಂಚಿನ ಮಸ್ತ್ ಚೇಂಜಸ್ ಉಪ್ಪನಾಗ ಯಾರು ಪ್ರೊಫೆಸರ್ ವಿವೇಕರೈಕಲ್ಲ ಕೇಂದ್ರ ಅವಾಗ ಆ ಒಂಜಿ ಪಾತ್ರೆ ಪಡ್ಡೇರು. ಕೆಲವೊಂಜಿ ಗ್ರಾಮ್ಯ ನಂಬಿಕೆ ಒಂದೊಂಜಿ ಜಾಗೆ ಒಂದೊಂಜಿ ನಂಬಿಕೆ ಆ ನಂಬಿಕೆನೇ ಬೊಕ್ಕ ಏರ ಒಂಜಿ ಅಲ್ಪದಕ್ಕ ಲೋಕಲ್ದಾಗ ಬರೆದು ಅವ್ರು ನಿಜ ಅದು ಖುಷಿ. ಪೌರಾಣಿಕ ನಡಪು ಆಡ ಐತಿಹಾಸಿಕ ಚಾರಿತ್ರಿಕ ಬಂದಾಗ ಅವ್ರು ನಡಪುಚಿ ಅಂಚ ಹೇಳಿದವರ ಇತ್ತ ಕೆಲವರು ಮೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತದೆ ಶಿವಾಜಿ ಅಟ್ಯಾಕ್ ಮಾಡ್ತಿರೋದು ಕೆಲವರು ಪಂಪುನ ಕೇಂದ್ರ ಯಾನು ಓದಿಸಿ ಅಂಚಿನ ಆರೋಪ ಎಲ್ಲ ಉತ್ತರ ಬಂದಾಗ ಆ ಕಾಲದ ದಕ್ಷಿಣ ಕನ್ನಡ ಜಿಲ್ಲೆ ನಿಜ ಬೊಕ್ಕ ಬಸ್ರೂರುಡು ಪೋರ್ಚುಗೀಸರು ಉಪ್ಪುನಾಗ ಪೋರ್ಚುಗೀಸರ ನಕಲು ವ್ಯಾಪಾರಕ್ಕೆ ಬಂದಾಗ ಕೆಳದಿ ಚೆನ್ನಮ್ಮನ ಏನು ಜನಕಲು లేదు ಅಕಲು ಮುಕ್ಕಲ ಪರವಾದಬಹುದು ಗಲಾಟೆ ಮಾಡ್ತೀನಿ ಅಂತಂದ್ರೆ ಬೇತದಾಲ ಅಲ್ಪ ಗಲಾಟೆ ಇಚ್ಚಿ ಅಂಚಂದ ಪಡೆದು ಈರು ಮಾಡ್ಲಿಕ್ಕೆ ಕೆಲವು ಇತಿಹಾಸದ ಪುಸ್ತಕಗಳು ಬೇತೆ ಬೇತೆ ರೆಫರೆನ್ಸ್ ಅಕಲು ಪೂರ ರೆಫರೆನ್ಸ್ ಮಾಡ್ಕೊಂಡು ಇಂಗ್ಲಿಷ್ ಪುಸ್ತಕ ರೆಫರೆನ್ಸ್ ಮೂಲತ ಇತಿಹಾಸ ತಜ್ಞರನ್ನ ಕೆಲವು ಪುಸ್ತಕಗಳು ಉಂಟು ಐಟ್ಲು ಉಂಟು ನಿಜ ಬಂದಾಗ ಶಿವಾಜಿ ಮೂಲತ GSP ಮತ್ತೆ ಕೊಂಕಣಿ ಮುಕ್ಲಿಯನ್ನು ಪೂರ ಲೂಟಿ ಮಾಡ್ತಾರೆ ಹೂನಡ್ದು ಇಡುವ ಪ್ರಶ್ನೆ ಇಚ್ಚಿ ಯಾಕಂದಾಗ ಅಕ್ಲನೇ ಆಯ್ನಂಚಿನ ಅಲ್ಪ ವ್ಯವಸ್ಥೆ ಇರ್ತದೆ ಅಂಚ ಆರೋಪ ಬ್ರೈನ್ಗಳು ಉತ್ತರ ಕೊಡಬಹುದು ಪಂಡ ಇಲ್ಲಿ ಪನ್ನೆಕ್ ಇತಿಹಾಸಗಳು ಮಸ್ತ್ ಬೇತೆ ಬೇತೆ ಭಿನ್ನಾಭಿಪ್ರಾಯ ಉಂಟು ಆಂಡ ಎಂಕುಲು ಅಂಚ ಬಂದಾಗ ನಾಟಕಗಳು ಅದು ಬರೆಯೋದು ಪೋಣ 10 ಗಂಟೆದ ನಾಟಕ ಬಿಟ್ಟು ಪಿಕ್ಚರ್ ಸೀರಿಯಲ್ ಶಿವಾಜಿ ಸೀರಿಯಲ್ ತೂಪುಣ ಆಗ್ಲಿಕ್ಕೆ ಒಂಜಿ 2 ವರ್ಷ ವೈಪಲ್ಯ ಆತ ವಿಷಯ ಉಂಟು ಒಂದೊಂದು ವಿಷಯ ಅನ್ಕೊಂಡು 2 ಗಂಟೆಗೆ 2-4 ಗಂಟೆಗೆ ನಾಟಕ ಉಂಟಾವಣೆ ಅಂತಾರಲ್ಲ ಶಿವಾಜಿನ ಪುಟ್ಟುಡುದು ಬರ್ತದೆ ಶಿವಾಜಿನ ಪಟ್ಟಾಭಿಷೇಕ ಮುಟ್ಟ ಎಂಬುದು ದಾದ ಕೋರುಡು ಅವೆಲ್ಲ ಸಮರ್ಪಕವಾದ ಕೊರತ ಇತಿಹಾಸದ ಫೋಟೋಗಳಿಗೆ ಓಲ್ಲ ದ್ರೋಹ ಮಲ್ಪಂದ ಕೊರತ ಮಲ್ಪಂದ ನಂಬಿಕೆ ಜಾಗೃತ ನಿಮ್ಮ ನಾಡಕ ಪ್ರದರ್ಶನ ಆಗ್ತದೆ ಸರ್.
ಅಲ್ಪ ವೇದ ಪಡ ಕತೆ ವೇದ ಧರ್ಮದ ದೊಡ್ಡ ಪ್ರಶ್ನೆ ಇರಕ್ಕೆ ಏನೋಡು ನಾನು ಕಾತೊಂದಿದ್ದೆ ತುಲೆ ಇತಿಹಾಸನ ನಮ್ಮ ಬದಲು ಪರ್ಯಾಪೇಕ್ಷೆ ನಮ್ಮ ಈ ಅಖಂಡ ಭಾರತವು ಮೊಘಲರು ಬತ್ತದ ಆಳ್ವಿಕೆ ಮಾಡ್ತಿರೋ ಪಂಪನ ಸತ್ಯ ಅವೇನು ಸುಳ್ಳು ಬಂದ್ರೆ ಅಂಚೆನೆ ನಿಜಾಮರನಗಳು ಆಳ್ವಿಕೆ ಮಾಡ್ತಿರೋ ಪಂಪನ ಸತ್ಯ ಆದಿಲ್ ಶಾಹಿ ಪಂಪನಗಳು ಆಡಳಿತ ಮಾಡ್ತಿರೋ ಸತ್ಯ ಅಕ್ಕಳು ಪೂರೆಲ್ಲ ಮೊಹಮ್ಮದ್ ಮತಸ್ಸೆಲ್ಲ ಮುಸ್ಲಿಂ ಧರ್ಮದ ಒಂದು ಭಾರಿ ಒಂದು ವಿಶೇಷ ಬಂದಾಗ ಹಿಂದೂ ಧರ್ಮದ ಪರವಾಗಿ ಶಿವಾಜಿ ಹೋರಾಟ ಮಾಡ್ತಿಲ್ಲ ಒಟ್ಟು ಮೊಘಲರನ್ನೇ ಆದಿಲ್ ಶಾಹಿರನ್ನೇ ఒక ನಿಜಾಮರನ್ನೇ ಅಕ್ಲಿಂಗ್ ಎದುರು ಸಾಯಿನ ಅವಳ ಐತಿಹಾಸಿಕ ಸತ್ಯ ಆಂಡ ಯಾನಕ ಪಂಡಗನಿ ಶಿವಾಜಿ ಏತು ಮಲ್ಲ ಧರ್ಮ ಸಹಿಷ್ಣು ಬಂದ್ರೆ ನಮಗೆ ಇತಿಹಾಸ ತೆರಿಪಾದಿಸಿ ವಾಲಿಬಾಲ್ ದುರಂತ ಅವೇ ನಮಗೆ ತೆರಿಪಾರೆ ಪ್ರಯತ್ನ ಅಲ್ಲ ವಿಜಯನಗರ ಎರಡು ಸೀದ ವಿಷಯ ಪಂಡಗೆ నీకు ಇಡೀ ನಾಟಕ ತೂನಗ ಶಿವಾಜಿ ಇಂಚಿನ ಒಂದು ಶ್ರೇಷ್ಠವಾದ ವ್ಯಕ್ತಿ ರಾಜಗುಡ್ಲಿ ಅರಸೆ ಬೇತೆ ಇಂಚಿನ ಶ್ರೇಷ್ಠವಾದ ವ್ಯಕ್ತಿ ಬಂದು ನಾನು ಮಾತೆಲ್ಲ ಓದೋಂಚಿನ ಅವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಿಗೆ ಸೇರಿದು ಒಟ್ಟಿಗೆ ಕುಲೊಂದು ಒಂದು ವ್ಯಕ್ತಿನ ಆರಾಧನೆ ಮಾಡ್ಕೊಂಡಂಚಿನ ವಿಷಯ ಈ ನಾಟಕಗಳು ಅವು ಮಾತ್ರ ತಿಗಲ ಬಿಡೋದು ಮಾಡ್ತಾರೆ ಪೂರ ಕಮ್ಯುನಿಟಿ ಇಲ್ಲ ಪೂರ ಧರ್ಮ ಇಲ್ಲ ಎಡ್ಡೆ ತಿನ್ನಕೊಳ್ಳ ಹಾಳೆ ತಿನ್ನಕೊಳ್ಳ ಮತ್ತೆ ಉದಾಹರಣೆ ಒಂದು ಟೈಮ್ ಇರ್ತದೆ ಇನಿ ಮಿನಿ ಆತನ ಫಸ್ಟ್ ಕಷ್ಟ ಆಗುತ್ತೆ ಕೋಟಿ ಚೆನ್ನಯ್ಯ ಒಂದು ಸಿನಿಮಾ ಬರ್ತದೆ ಆಯ್ತು ವಿಲನ್ ಬುದ್ಧಿ ಅಂತೆ ಒಂದು ಬಂಟ್ ಕಮ್ಯುನಿಟಿಗೆ ಸೇರ್ತಿದ್ದಾರೆ ಅಪ್ಪಾಗ ಏನ ಬಂಟೆ ಅನ್ನೋದು ಯಾವ ಪಾತ್ರ ಮಂಪರದಲ್ಲಿ ಕೋಟಿ ಚೆನ್ನೈ ವಿಲನ್ ಆದ ಮಧ್ಯೆ ಏನೆಲ್ಲ ಬಂದಿದೆ ಅಪ್ಪ ವಿಶಾಲ ಮನೋಭಾವ ಇರ್ತದೆ ಇನಿ ಬದಲಾಗ್ತದೆ ಜಾತಿ ಮಿತ್ತು ಹೋಗೋಣ ಒಂದು ಟೈಮ್ ನೋಡಿ ನನಗೆ 22 ವರ್ಷದ ದುಂಬು 25 ವರ್ಷದ ದುಂಬು ಫಸ್ಟ್ ಯಾರು ಮಾಡಿದ ನಾಟಕ ದೇವಪೂಜೆ ನಾಟಕ ಮಾಡಿದ ದೇವಪೂಜೆ ನಾಟಕ ಮಾಡ್ಕೊಂಡಾಗ ಹೆಂಗೆ ಬಾಂಬ್ ಹಿಡಿದು ಪೂರ ಹೆಂಗೆ ಬಾರಿ ನೆಗೆಟಿವ್ ಇದು ಬರ್ತದೆ ಆಯ್ತು ಬೆಳಿನ ಮಟ್ಟ ಆಯ್ ಜಾತಿವಾದಿ ದೇವಪೂಜೆ ಬಂಟ್ ಕಮ್ಯುನಿಟಿ ಇದೆ ಆಯ್ ಬಂಟ್ ಅಂಚಂತ ದೇವಪೂಜೆ ಮಾಡ್ತೀನಿ ಅಪ್ಪ ನೀನೆ ಗೊಂಜತ್ತು ನೀನು ಕೋಟಿ ಚೆನ್ನೈ ಎಲ್ಲ ಮಲ್ಕೊಡು అంటే కోటి చెన్నై మలుతున్నానಲ್ಲ మొక్కులు అక్కువేది ಬಂಟ್ ಕಮ್ಯುನಿಟಿ ಅಕ್ಕುಲ್ ಅಕ್ಕುವೆ ಇದಕ್ಕೆ ಅಕ್ಕುಲ್ ಬರೆದು ಮಾಡಿ ಕೆಲವು ಫೇಸ್ಬುಕ್ ಕೂಡ ಹಾಗೆ ತುಳುನಾಡು ರಾಣಿ ಹಬ್ಬಕ್ಕನ ಕತೆ ಇಜ್ಜ ರಾಣಿ ಹಬ್ಬಕ್ಕನ ಕತೆ ಉಂಟು ರಾಣಿ ಹಬ್ಬಕ್ಕನ ಕತೆ ಮಲ್ತಿಲ್ಲ ಎಲ್ಲ ಮುದ್ದಕ್ಕುಲ್ ಅಕ್ಕುವೆ ಹಾಗೆ ಜೈನ ರಾಣಿನ ಕತೆ ಮಲ್ಪರೆ ಬೋದೆ ಮಾರ ಅದು ನಮ್ಮ ಮಕ್ಕಳ ಕತೆ ಇತ್ತಿಜ್ಜ ಬಹು ಮಲ್ತಿಲ್ಲ ಐ ಕೊಂಚ ಎದುರು ಉಪ್ಪುಂಡೆ ಮಕ್ಕ ಮಲ್ಪುಗ ರಾಣಿ ಹಬ್ಬಕ್ಕನ ಮಲ್ಪನ ಆಸೆ ಉಂಟು ಮಲ್ಪುಗ అంటే అయితే పండుగ నీరన్న మలుపు అంచాళ్ళ నాటకం యాదు వాడు ఏకదొంದು ಆಗಿ ಬಳಿಕ ಪೂರ ಇತಿಹಾಸದ ಪುರುಷರು ಪೂರ ರಂಗು ಬರ್ತದೆ 10-15 ಟೀಮ್ ರಾಣಿ ಹಬ್ಬಕ್ಕ ಸಂಗೊಳ್ಳಿ ರಾಯಣ್ಣ ಪೂರ ಬರ್ಕೊಂಡು ಅವು ಸ್ಟಾರ್ಟ್ ಆಗೋದು ಯಾರು ವಿರೋಧ ಬರತಿನ ಪೂರ್ತಿ ವಿರೋಧ ಮಾಡ್ತಿದ್ದಾರೆ కొన్ని ಕಾಂಡಲ್ಲಿ ಫೋನ್ ಬರ್ತದೆ ನನ್ನ ಮಿತ್ರರೆಲ್ಲ ಹುಡುಗಿ ಬರೆಪಾಯಿ ಯಾವಟ್ಟೆ ನೆಗೆಟಿವ್ ಬರ್ತಲ್ಲ ಯಾರು ಬರೆಪಾಯಿ ಬಂದ್ಬೇರು ಹುಡುಗರು ಅಂತಲೇ ಬರೆಪಾಯಿ ಬಂದ್ಬೇರ ನಾನು ಅಂಡೆ ಈಚೀಚೆ ತಮಾಷೆ ಮಾಡಿ ಎಟ್ಟೆ ಪ್ರಚಾರ ಇಲ್ಲ ಈಗ ಅಂಚಿನ ಪ್ರಚಾರ ಕೊಡ್ಚಿ ಬಟ್ ಆರು ಕೋಡೈನಿ ಎಲ್ಲದ ಫ್ಯಾನ್ ಕೋಡೈನಿ ಎಲ್ಲ ನಾಟಕದ ಮಲ್ಲ ಫ್ಯಾನ್ ಆರು ಬರೀತಿಲ್ಲಕನೆ ಆ ಟೈಮ್ ಆರು ಉರಿಯತ್ತೆಂದು ಮೀಡಿಯಾದ ಎಷ್ಟೋ ಜನ ಈಗ ಹೆಲ್ಪ್ ಮಾಡಿದ್ರು ಉದಯ ಟಿವಿ ದಾಖಲು ಮಾಡಿದ್ರು TV9 ದಾಖಲು ಮಾಡಿದ್ರು ಪಬ್ಲಿಕ್ ಟಿವಿ ದಾಖಲು ಶಾರ್ಟ್ಸ್ ಪರ ಕೊಡ್ತೇವೆ ಉರಿಯ ಕೊಡ್ತೀನಿ ಅಂತ ಪೂರ ಮೀಡಿಯಾದಲ್ಲ ನಾಟಕ ಯಾಕಂದ್ರೆ ಐಟಿ ಬೆಸ್ಟ್ ಶಾರ್ಟ್ಸ್ ಅಂತ ಸ್ಕ್ರೀನ್ ಪಾಡ್ತೀನಿ ಪೂರ ಲೈವ್ ಶಾರ್ಟ್ಸ್ ಲೈವ್ ಆ ಗಲಾಟೆ ಹಾಕಿನ ಸ್ವಾಮಿನ ಮೇಲೆ ಕೈ ಪಾಡ್ದಿನ ಮುಂದೆ ಕೆಲವು ಇನ್ಸ್ಪೆಕ್ಟರ್ನ ದಾದ ಮಾಡಿದ್ರು ಮುಂದೆ ರಾಜಕಾರಣಿನ ದಾದ ಮಾಡಿದ್ರು ಯಾಕಂದ್ರೆ ಫೋಟೋ ಸಮೇತ ಪಾಡ್ತಪ್ಪ ಅವು ನಾಟಕರಿಗೆ ಇಷ್ಟ ಆತನು ಬೇಗ ನೋಡಿ ಒಂದು ಏನು ಬಡವರನ್ನ ಇಲ್ಲು ಬೋನದ ಐದು ಇಲ್ಲು ಬೋನದ ಆಡ ನಾಟಕ ಇದು ಕಷ್ಟ ಆತನದಲ್ಲ ಅವ್ರಿಗೆ ಗೊತ್ತುಂಟು ಪೊಲೀಸ್ನಿಂದ ನಾಟಕ ಮಾಡಿದ ಒಂದು ಗಂಟೆ ಎದೆತ್ತು ಕಷ್ಟ ಆತನದೆಲ್ಲ ಬಿಟ್ಟು ಏರಿಯಾಡು ಬೋರು ಆ ಟೈಮ್ ಬೆಚ್ಚ ಇತ್ತು ವಿದೇಶಿ ಕಂಪನಿ ಪ್ರಾಬ್ಲಮ್ ಬಟ್ ಅಲ್ಲಿ ಪಂಚಿ ನೀನು ಸತ್ಯ ಅವನುಂಟು ಈಗ ಒಂದು ಕಡೆ ಅವನುಂಟು ದೈವದ ಒಂದು ನೆಲ್ಲಿದಾಡಿ ಈ ವಿಷಯನ ಆನೆ ಹೆಂಗ್ ಬಂತ 20 ವರ್ಷ ದುಂಬು ಇನಿ ಕಟೀಲಿಗೆ ಬೈದ್ರೆ ಎಂಗಾರು ಬೈದ್ರೆ ಮಾತ್ರ ಮನೆ ಬಂದ ಕುರಿಸಿ ಕಟೀಲಿಗಂತ ಬರ್ತೀನಿ ನಮ್ಮ ಜಾಗಗಳು ಬೇಗ ಬರ್ರ ಉಂಟು ಬಂದು ಅಂಡ್ ಆನಿ ನಮ್ಮ ಬೆಂಬಲಿಗೆ ಏನು ಹೆಚ್ಚಿನ ಕೊಡುತ್ತಿದೆ ಮಾಧ್ಯಮ ಉಂಟುದಿತ್ತು ಎಂಗಲ್ಲ ಬಿರೋಡು ಸ್ವಾಮಿನ ಕುರುತಿನಕ್ಕೂ ಪೋತಿರುವಾಗ ಪೊಲಿಟಿಷಿಯನ್ನ ಕುರುತಿನಕ್ಕೂ ಪೋತಿರು ಊರೆಲ್ಲ ಏರೆಲ್ಲ ಉಂಟುದಿದೆ ಮಲ್ಲ ಹೋರಾಟವು ಅಂಡ್ ಆನಿ ಏರೆಲ್ಲ ಬೊಚ್ಚಿತ್ತು ನಾನು ಅವೇನು ನಮ್ಮ ಅನುಭವಿಸಿರೋದು ಇನಿ ನೆಲ್ಲಿದಾಡಿ ಎಲ್ಲ ಕೂಡ ಈ ಕಡೆ ಲಂಚಿನ ಆಪಿನ ಸಾಧ್ಯತೆ ಉಂಟು ಅವಾಗ ನಮ್ಮ ಜಾಗೃತ ಆಗ್ತದೆ ಅವ ರೀತಿ ಅನುಭವಿಸೋದಿಲ್ಲ ನಾವು ವಿದ್ಯಾರ್ಥಿ ಕಲಾವಿದರು ಶಿವಾಜಿ ಮತ್ತು ವಿದ್ಯಾರ್ಥಿ ಕಲಾವಿದರು ಇದರಲ್ಲಿ ಶಿಕ್ಷಣ
ಶಿವಾಜಿ ಅದು ಮಲ್ಪುರ ಇಟ್ಟಿದ್ದೇವೆ ಹಾಂ ಅದು ಯಾನೇ ಹಾಕ್ಲಿಕ್ಕೆ ಮತ್ತು ಗುರುಪುರ ಇಟ್ಟಿದ್ದೆ ಬಂತ ಯಾನೇ ಹಾಕ್ಲಿಕ್ಕೆ ಮತ್ತು ಗುರುಪುರ ಇಟ್ಟಿದ್ದೆ ಬಬ್ಬುರಾಜು ಮಾತಾಡೋದು ಯಾಕಂದ್ರೆ ದೈವರಾಜು ಬಬ್ಬು ಸ್ವಾಮಿನ ಅವೇನು ಅక్కడ ರೆಕಾರ್ಡಿಂಗ್ ಪೂರ ಯಾನೇ ಫೋನ್ಸ್ ಮತ್ತು ಮಲ್ಪಾಯಿ ರೆಕಾರ್ಡಿಂಗ್ ಮಲ್ಪಾಯಿ ನಾವೇನು ಬರುವಂಥ ಬದಲಾವಣೆ ಮತ್ತು ಸಾಂಗ್ ರೆಕಾರ್ಡಿಂಗ್ ಏಕೆ ವಿಜಯ ಕೂದು ಮಲ್ಪಾಯಿ ಮತ್ತೆ ಇವಾಗ ಅವ್ರು ಸ್ಪೀಡ್ ತಿಕ್ಕಿರ್ತದೆ ಅವ್ರು ಐದು ಬೆಳಿಗ್ಗೆ ಶಿವಾಜಿ ಮಲ್ಪುಗ ಅಂತ ರೆಡಿ ಆಯ ಆಗ್ತದ ರೆಡಿ ಆದಾಗ ಬಜೆಟ್ ಏನು ಬೋರ್ಡ್ ಒಂದು ಕೇಳ್ತಾರೆ ಯಾಕಂದ್ರೆ ಒಂದು 20 ಲಕ್ಷ ರೂಪಾಯಿ ಮಟ್ಟ ಬಜೆಟ್ ಬೋರ್ಡ್ ಲೆಕ್ಕ ಮಾಡ್ದೆ ಆ್ಯಕ್ಚುಲಿ ಒಂದು 20 ಲಕ್ಷ ಕ್ರಾಸ್ ಆಡು ಶಶಿಯಣ್ಣ ಗೊತ್ತು 22 ಲಕ್ಷ ಆಡು ಇತ್ತೆ ಈ ನಾಟಕದ ಬಜೆಟ್ ಕೊಂಚ ಎಲ್ಲಿಯ ಕಮರ್ಷಿಯಲ್ ಅಂತ ಕೊಂಚ ತುಳು ಸಿನಿಮಾ ಮಂತ್ರಿ ಒಂಚೂರು ಹೆಚ್ಚ ಪಾಡ್ದೈ ಅಪಗಾರ ಮಾಡಿದ್ರೆ ಹೆಂಗುದು ಕಷ್ಟ ಆಪಣ್ ಮಾಡಿದ್ರೆ ಆ ಕಷ್ಟ ಆಪಣಾರೆ ಯಾಕಂದ್ರೆ ಏನು ಬೇರೆ ಟೀಮ್ ತಗೊಳ್ಳ ಆತ್ಮಲ್ಲ ರಿಸ್ಕ್ ಅಂತಂದ್ರೆ ಇದು ಹೊಸ ನಾಟಕ 1 ಲಕ್ಷ 2 ಲಕ್ಷ ರೂಪಾಯಿ ಕಷ್ಟ ಎಂಡ ಉಂಡುಂದತ್ತೆ ನಾನು ಇತ್ತೀಚಿ ಎಂತ ಸಾಲ ಇರ್ತದೆ ಮತ್ತೆ ಪ್ರಕಾಶನ ನಡೆಗೆ ತೊಂದರೆ ಅಂತ ಬರ್ಬೇಡ ಅಂತ ಹೇಳ್ತೇನೆ ಅದು ಮೂರು ದಿನಗಳು ಕೆಲವರು ಕೊಡ್ತಾರೆ ಅಂತೇಳಿ ಅಂತ ಅಂಚಿಂಚು ಒಂದು ಮಾಡ್ತೇನೆ ಹೆಂಚಿನ ಬಟ್ ಹೆಂಗೆ ನಂಬಿಕೆ ಉಂಟು ಅವ್ರು ರಿಟರ್ನ್ ಬರ್ಕೊಂಡು ಮಾಡ್ಬೇಡ ನಂಬಿಕೆ ಉಂಟು ಬಟ್ ಆ ರಿಸ್ಕ್ ಹಾಕೊಂಡು ನಮಗೆ ಆರಿ ಮಾಡಿರು ಕಷ್ಟ ಅವು ಕಾವಂತು ಈಗ ಇರುವ ಪಟ್ಟು 25 ಲಕ್ಷ ಎಂಟ್ರಿಗೆ ಆತ್ಮಲ್ಲ ಬಜೆಟ್ ಆವಂತು ಈಗ ಮಕ್ಕಳು ಏನು ಮಾಡಿದ್ರು ಅಕ್ಕಲ್ಲ ಕತೆ ತಿಳ್ಕೊಂಡು ಎನ್ನಿಯ ಆ ಕತೆ ಕೆಲವು ಬದಲಾವಣೆ ಮಾಡ್ಕೊಂಡು ಮಾಡ್ದೆ ಅದನ್ನ ಅವು ಕಮರ್ಷಿಯಲ್ ಆಗಿತ್ತು ಬಟ್ ಎಡಿಟ್ ಡೈಲಾಗ್ಸ್ ಬರೀತೀರಿ ಕರ್ಕೆದು ಯಾರು ಬಂದು ಬಂಡೆ ಅವೇನು ಬದಲು ಮಾಡ್ಬೇಕನ್ನಕ್ಕೆ ಏನಾಗ ಆಗ್ಲಿ ಒಂಚೂರು ಮನಸ್ಸಿಗೆ ಉಂಡ ಆ ಪಡ್ತಾಗ ಮೇಲೆ ನಮಗೆ ಡ್ರಾಮಾ ಅವಾರ್ಡ್ ಬಂದಿದ್ದ ಡ್ರಾಮಾ ಸ್ಕ್ರಿಪ್ಟ್ಗೆ ತೊಂದರೆ ಸ್ಕ್ರಿಪ್ಟ್ಗೆ ತಮ್ಮ ಹೆಂಗೆ ಬೋರ್ಡ್ ತಿಲ್ಲಕ್ಕೆ ಅವರು ಇತ್ತು ನಾವು ಮತ್ತೆ ಅಪ್ಡೇಟ್ ಆದಿತ್ತು ನಾವು ಇವಾಗ ಸಜನ್ ಕೇಂಡ ಹೆಂಗೆ ಬೋರ್ಡ್ ತಿಲ್ಲಕ್ಕೆ ಅವರು ಚೇಂಜ್ ಮಲ್ತಿಲು ಮಾಡ್ದ ಯಾರು ಪಾಪ 5 ಗಂಟೆ ಮೆಸೇಜ್ ಮಾಡುವೆ ಲಕ್ಕಿ ಗುಡ್ಲೆ ಫೋನ್ ಮಾಡ್ತಾರೆ ಬಟ್ ಹೆಂಚಿನ ಪಟ್ಟೆ ಹಿಂಗೆ ಬೈಯಲ್ಲ ನನಗೆ ಮುಟ್ಟದು ಸ್ಪೀಡ್ ರೈಟರ್ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಶಿವರಾಜರಾವ್ ಕಾವಲ್ ಅಂಚಿನ ಇತ್ತು ಮಸ್ತ್ ನಾಟಕ ಬರೆದು ಮಾಡ್ತೇವೆ ಆಕೆ ಸ್ಪೀಡ್ ರೈಟರ್ ರಾತ್ರಿಗಳ ಬಿಡ್ತೀವಿ 11 ಗಂಟೆಗೆ 12 ಗಂಟೆಗೆ ಫೋನ್ ಮಾಡ್ತಂತೆ ಬಟ್ ಆತ ಕ್ವಿಕ್ ಆದ ಹಿಂಗೆ ಮಲ್ತು ಗೊತ್ತಿದೆ ಹೆಂಚಿನ ಬೋರ್ಡ್ ಆ ಟೈಪು ಇಲ್ಲ ಒಂದು 2 ಡೈಲಾಗ್ ಆ್ಯಡ್ ಮಾಡ್ದ ಒಂದು ಕಂಟಿನ್ಯೂಟಿ ಕಟ್ಟ ಹಾಕೊಂಡು ಮಾಡ್ತಾರೆ ಔರಂಗಜೇಬ್ ಕತೆ ಬಂದು ಆಜನೆ ಫ್ಲಾಶ್ ಬ್ಯಾಕ್ ಅವು ಎಂಟು ಬೇಕು ಇಲ್ಲಿಗೆ ಮಾತ್ರ ಗೊತ್ತಲ್ಲ ಪ್ರೇಕ್ಷಕ ಗೊತ್ತಾ ಬುಜ್ಪಂಡೆಗೆ ಒಂದು ಲೈನ್ ಚಂದ್ರ ಮಾಡಿ ಇಮಿಡಿಯೇಟ್ ಆಗಿ ಆ್ಯಡ್ ಮಾಡ್ತಾರೆ ಅದು ವಿದ್ಯಾರ್ಥಿಗಳ ಸಂಬಂಧ ಅಂಚನೆ ಉಂಟು ಬಟ್ ನನ್ನ ಆಗ್ಲಿಕ್ಕೆ ಒಂದು ಮಲ್ಲ ಬಜೆಟ್ ಮಲ್ಪುಗ ಆದ್ರೆ ಎಂಕಲ್ ಆಗ್ಲಿಕ್ಕೆ ಒಂದು ಮಲ್ಲ ಡೈಲಿ ಡ್ರಾಮಾ ತಿಕ್ಕೊಳಕ್ಕೆ ಮಲ್ತು ಬಿಡ್ತಾ ಎಂಕಲ ಟೀಮ್ ಜೊತೆಗೆ ನಾನು ಟೀಮ್ ಬಲಿಕೊಡ ಮುಂದಿನ ಟೀಮ್ ಎಂಕಲು ಸ್ಪೀಡ್ ಕೊಡೋದು ಬಿಡ್ತಾ ಅವು ಫೋನಲ್ಲಿ ಬೇತೆಯವ್ರ ಟೀಮ್ಲ ಎಷ್ಟೇ ಇತ್ತು ನಾಡ ಎಂಕಲ್ ಪಂಡಕ್ಕೆ ಕೇಳಿದ್ರೆ ಐಕಲ ನಮ್ಮ ಕೆಲಸ ಮಾಡ್ಬೋದು ನಮ್ಮ 30 ಜನ ಯಾಕಂದ್ರೆ ಬೇತೆಯವ್ರ 30 ಜನ ಇದು ಬದುಕು ಕಟ್ಟ ಮಾಡೋದಿಲ್ಲ ಬರ್ತೀನಿ ಕ್ಷಮಾಪಣೆ ಬೇರೆ ಒಂದು ಪೂಜೆ ಇತ್ತು ನಂಗೆ ಅವು ಮುಗಿತದೆ ಬರ್ತೀನಿ. ಸೊ ಛತ್ರಪತಿ ಶಿವಾಜಿ ಎಲ್ಲಿಯಪ್ಪನಾಗ ರುಚಿ ಕೇಳಿದ್ರೆ ಮಸ್ತ್ ಒಂಜಿ ಇನ್ಸ್ಪೈರ್ ಆಗ್ತೀನಿ ಅಂಚಿನ ಸ್ಟೋರಿ ಅವ್ ನನಗ ಆತ ಡೀಪ್ ಆದ ಪೋಯರ್ ಆದಿತ್ತು ಬಟ್ ವಿಜಯಣ್ಣೆ ಸ್ಟೋರಿ ತೆಪ್ಪನಾಗ ಆಯ್ತು ಬಗ್ಗೆ ಒಂದು ನನ್ನ ಒಂದು ಸ್ಟಡಿ ಮಾಡ್ತಿರ್ತೀನಿ ನಿಜವಾದ ನಂಗೆ ಮಾತ್ರೆಗಳ ಗೊತ್ತಾವಡ ಅಂಚಿನ ಸ್ಟೋರಿ ಅದು. ಸೊ ಐ ಆಮ್ ರಿಯಲಿ ಹ್ಯಾಪಿ ಮಸ್ತೇನು ಭಾಗ್ಯ ಏನೊಂದಿಲ್ಲ ಇದನ್ನು ಸ್ವಾಗತಿಸಿದೆ ಉಪ್ಪು ನಾವು ಬೊಕ್ಕ ಕೇಸರ್ಲೆ ಪೂರ ಶಶಿರಾಜ್ ಕಾವು ಪೂರ ದಿಗ್ಗಜ ಆ್ಯಂಡ್ ನಮ್ಮ ಶಿವಾಜಿ ರಥಿಗರು ಕೊರ್ಲೂಲೇರು ಪಕ್ಕ ಅದು ಆ್ಯಂಡ್ ವಿಜಯಣ್ಣ ಮಲ್ದನ ಹೆಚ್ಚಿನೆಲ್ಲ ಮಸ್ತ್ ಪರ್ಫೆಕ್ಷನ್ ಮಾಡ್ತೀವಿ ಆ್ಯಂಡ್ ಈ ಸಾಂಗ್ 2 ಸಿಚುವೇಶನ್ಗೆ ಸಾಂಗ್ ಕಂಪೋಸ್ ಮಾಡ್ತಾರೆ ಅಂದರೆ ಪೂರ ಆ್ಯಕ್ಚುಲಿ ಅವು ಪಾತ್ರ ಕಥೆ ಅಂಚನೆ ಆಯನ ಕಂಪೋಸಿಂಗ್ ನೆಕ್ಸ್ಟ್ ಜನ ನಿಜವಾದ ಬರೋಣ ದೇವನ ಆಶೀರ್ವಾದದಲ್ಲಿ ಅವು ಭಾರಿ ಈಸಿ ಆದ ಕಂಪೋಸಿಂಗ್ ಆದುಕೊಂಡು ಸಂಜ ಒಂಜಿ ಸಾಂಗ್ ನಮ್ಮ ಒಂಜಿ ಮಲ್ಲ ಸಿಂಗರ್ ಕಂಪೇರ್ ಇರ್ತದೆ ಧಾರಬಂಡ ಅವು ಮಸ್ತ್ ಟ್ರೈ ಮಾಡ್ತಾ ಅವು ಹಾಕೋಣ ಮತ್ತೆ ಬೇರೆ ಕಮರ್ಷಿಯಲ್ ಟರ್ಮ್ಸ್ ಅವು ಎಂಕ್ಲೆಗಿಂದ ಇಂಟರ್ನ್ಯಾಷನಲ್ ಲೆವೆಲ್ ಏರೆಲ್ಲ ರೀಚ್ ಆಗೋಣ ಅಂಚಿನ ಒಂದು ಅಮೌಂಟ್ ಬಂದೆ ಹೆಂಗೆ ಆಯ್ತಲ್ಲ ನಮ್ಮ ಒಂಜಿ ಅಭಿಮಾನ ನಮ್ಮ ಒಂಜಿ ಅಭಿಮಾನಡ್ ಅವಳ ಸಿನಿಮಾ ಕಾಣೋ ಒಂದು ಅಮೌಂಟಿಗೆ ಸೊ ನಮ್ಮ ನಾಟಕದಂದು ಮಸ್ತ್ ರಿಕ್ವೆಸ್ಟ್ ಮಾಡ್ತಿದ್ದೆ ಏನೈತೆ 25 ಲಕ್ಷ ಬಂದೆ ಕೈಲಾಶ್ಗೆ 25 ಲಕ್ಷ ಕೊಡ್ತು ಕನ್ಫರ್ಮ್ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಆಗ್ಬೇಕು ಬಟ್ ಡ್ಯೂ ಪೂರ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಹಿಮ್ ಸೊ ಬೊಕ್ಕಂಜಿ ಶಂಕರ್ ಮಹಾದೇವನ ನಾಟಕ ಅಥವಾ ಎನಿ ಪ್ರೈವೇಟ್ ಆಲ್ಬಮ್ 15 lakhs ಅಂಚೆ ಲಕ್ಷಕ್ಕೆ 0 ವ್ಯಾಲ್ಯೂ ಇತ್ತು ಅಂತ ಹೆಚ್ಚಿನ ಗೊತ್ತಾಗುತ್ತೆ ಬಟ್ ಹಾಗೆ ನಮ್ಮ ಶ್ರದ್ಧೆ ಭಕ್ತಿ ಮಂತಿನ ಅಂಚಿನ ಸಾಂಗ್ ಎಡ್ಡೆ ಬೈದ್ರೆ
ಈಗ ಮಾತಾಡಲಿ ಇಷ್ಟ ಒಂದು ಮಸ್ತ್ ನಂಬಿಕೆ ಉಂಟು. ಸೊ ನಮ್ಮ ನೆಟ್ ಹಿನ್ನೆಲೆ ಗಾಯನ ನಮ್ಮ ಒಂದು ತುಳುನಾಡ ಹೆಮ್ಮೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಆರು ಮೈನ್ ಆರ್ನ ಒಂಜಿ ಭಾರಿ ಒಂಜಿ ಇಂಪಾರ್ಟೆಂಟ್ ಆಯ್ನ ಒಂಜಿ ವಾಯ್ಸ್ ಕೊಡ್ತೀರಿ ಅಂಚನೆ ನಮ್ಮ ಏನು ಅಂಕಲ್ ಮೇಲೆ ಕೊಪ್ಪಳ ಸಮಾನ ನಮ್ಮ ತಿಲಿಕದ ಬೋಲಿ ದೇವದಾಸ್ ಕಾಪಿಗಳ ಆರ್ಲ ಒಂಜಿ ಬಸ್ ಭಾರಿ ಲಾಗಿ ಪದ್ಯ ಮಾಡ್ತೇವೆ ಅಂಚನೆ ಮೈನ್ ರಾಮದಾಸ್ ಒಕ್ಕ ನಮ್ಮ ರವೀಂದ್ರ ಪ್ರಭು ಅಂಚನೆ ಯಾದವಂತ ಬಸ್ ಒಕ್ಕ ನಮ್ಮ ಶಶಿರಾಜ್ ಕಾವೂರ್ ನೆಕ್ ಬಾರಿ ಲಾಗಿ ಒಂಜಿ ಸಾಹಿತ್ಯ ಬರೆದು ಕೊರ್ನೇರಾದ್ರೆ ಆ ಸಾಹಿತ್ಯಗೆ ಸಂಗೀತ ಇತ್ತರು ಅಂಚನೆ ಏಪಾಗ ಒಂಜಿ ಸಾಹಿತ್ಯ ಬೊಕ್ಕ ಸಂಗೀತ ಇತ್ತ ಕರೆಕ್ಟ್ ಸಮಾಗಮ ಅಂಡಾನೆ ಅವ್ರು ಸಾಂಗ್ ಒಂದು ಎಡ್ಡೆ ಬರ್ತಾರೆ ಅಂಚನ ಸಾಹಿತ್ಯ ತೋರಾಗ ಆಯ್ತು ಮೀಟ್ರಿಂಗ್ ಅವ್ರು ಎವ್ರಿಥಿಂಗ್ ಪೂರ ಅವೊಂದು ಬರೆದಿಲ್ಲಗೆ ನೊಟೇಷನ್ಸ್ ಅಂಚ ಬಾರಿ ಸುಲಭಡು ಅಂತ ಹೇಗೆ ಸರ್ ಆರು ರೂಲ್ಸ್ ಮಾಡಿದ್ರು. ಸೊ ಎಂಕ್ಲೆಲ್ಲ ಜವನೆಲ್ಲ ಒಟ್ಟಿಗೆ ಸೇರ್ಸಂದ್ರೆ ಆರ್ಲೆತ್ತನೆ ಕೋರಸ್ ಮೇನ್ ಆರ್ಲ ಬಂತೀರಿ ಬಣ್ಣ ಯಾರು ಯಾವತ್ತು ಸೀನಿಯರ್ ಆದಿತ್ತಂದಲ್ಲ ಯಾರು ಏಪಲ ಆಶೀರ್ವಾದ ತೆತ್ತೋನ ಸೀನಿಯರ್ ಆದಿತ್ತಂದಲ್ಲ ನಮ್ಮ ಒಂದು ಬೆರಿ ಕೊಟ್ಟದ್ದು ಮಂತ್ಲಿ ಇಂಚ ಮಂತ್ಲಿ ಅಂಚ ಬೊಕ್ಕ ಕೆಲವೊಂದು ಯಾರನ್ನ ನೊಟೇಷನ್ಸ್ ಆವಡು ಯಾರು ಪಂಪನ ಸ್ಟೈಲ್ ಒಬ್ಬರು ಮಸ್ತ್ ಇದು ಸರ್ ಇಲ್ಲೆಲ್ಲ ನಮ್ಮ ಇದು ಬೆರಿ ಕೊಟ್ಟದ್ದು ಅಂತವರಲ್ಲ ಇಟ್ಸ್ ವೆರಿ ಹ್ಯಾಪಿ ನನ್ನ 6ನೇ ತಾರೀಕಿಗೆ ನಮ್ಮ ಶಿವಾಜಿ ಪರದೆಡೆ ಇಲ್ಲಿ ಸಿನಿಮಾದ ಕಮ್ಮಿ ಇದ್ದರೆ ವಿಜಯಣ್ಣ ಮಂತ್ರ ಪ್ರೊಡಕ್ಷನ್ ಇನ್ನಿಲ್ಲ ಯಾರು ಮಸ್ತ್ ಖುಷಿ ಆಗಿದೆ. ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಂದು ತರ ಕ್ಷಮಾಪಣೆ.